ಭದ್ರಾವತಿಯಲ್ಲಿ ಮರಳು ಮಾಫಿಯಾ ಅಟ್ಟಹಾಸ ಯಾವ ರೀತಿ ಇದೆ ಅಂತಂದರೆ, ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಶಾಸಕರ ಪುತ್ರ ಬಿ.ಕೆ. ಸಂಗಮೇಶ್ ಅವರ ಪುತ್ರ. ಅಧಿಕಾರಿಗೆ ಆವಾಜ್, ಅದು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಭದ್ರಾವತಿಯಲ್ಲಿ ಮರಳು ಮಾಫಿಯಾ ಅಟ್ಟಹಾಸ ತಾರಕಕ್ಕೇರ್ತಾ ಇದೆ. ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಅವರ ಪುತ್ರ ಅಧಿಕಾರಿಗೆ ಧಮಕಿಯನ್ನು ಹಾಕಿರೋದು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿಗೆ ಈ ರೀತಿ ಧಮಕಿ ಹಾಕಿದ್ದಾರೆ. ಅವರ ಹೆಸರು ಜ್ಯೋತಿ ಅಂತ. ಸಂಗಮೇಶ್ ಪುತ್ರ ಬಸವೇಶ್ವರ್ ಫೋನಲ್ಲಿ ನಿಂದಿಸಿರೋದು, ಅಶ್ಲೀಲ ಪದಗಳಲ್ಲಿ ನಿಂದಿಸಿ ಧಮಕಿ ಹಾಕಿ ಗೂಂಡಾವರ್ತನೆಯನ್ನು ಮಾಡಿದ್ದಾರೆ. ಅಕ್ರಮ ಮರಳು ಗಣಿಗಾರಿಕೆ ಮೇಲೆ ತಡರಾತ್ರಿ ರೇಡ್ ಮಾಡ್ತಾರೆ ಅಧಿಕಾರಿ. ಅವ್ರ ಕೆಲಸನೇ ಅದು, ಆ ಕೆಲಸನೇ ಇದು. ಆದರೆ ರೇಡ್ ಮಾಡಿದ್ದಕ್ಕೆ ಫೋನ್ನಲ್ಲಿ ಈತನ ಆವಾಜ್ ನೋಡಬೇಕು. ಅದೇನು ಬೇರೆಯವ್ರ ಫೋನ್ನಲ್ಲಿ ಲೌಡ್ ಸ್ಪೀಕರ್ ಆನ್ ಮಾಡಿಸಿ ಆವಾಜ್ ಹಾಕಿರ್ತಕ್ಕಂಥದ್ದು. ಆತನ ಹೆಸರು ಬಸವೇಶ್ವರ್ ಅಂತ, ಸಂಗಮೇಶ್ ಅವರ ಮಗ. ಇವೆಲ್ಲ ಗೂಂಡಾಗಿರಿ, ರೌಡಿಸಮ್ ಇವೆಲ್ಲ ವಿಪರೀತಕ್ಕೆ ಹೋಗ್ತಾ ಇದೆಯಪ್ಪ. ಒಬ್ಬ ಲೇಡಿ ಅಧಿಕಾರಿ ಅಂತಕ್ಕಂಥದ್ದನ್ನು ಮರೆತು, ಒಂದು ಚೂರು ಶಿಷ್ಟಾಚಾರ ಇಲ್ಲದೇನೆ, ಯಾರ ಜೊತೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲದೇನೆ ಅನಾಗರಿಕರಂತೆ ವರ್ತಿಸ್ತಾರಲ್ಲ. ಏನು ಇವರಿಬ್ಬರದೇ, ಇವರ ಅಪ್ಪ ಮಗ ಇವರಿಬ್ಬರದೇ ಆಡಿದ ಆಟನ ಈ ರೀತಿ ಆಗ್ತಾ ಇದೆ ಭದ್ರಾವತಿನಲ್ಲಿ. ನಮ್ಗೆ ಮಾಡಕ್ ಹೇಳ್ರಿ, ನಮ್ಮ ಫೋನ್ ಮಾಡಕ್ ಹೇಳ್ರಿ. ಅಲ್ಲ, ಅವ್ರ ಫೋನ್ ಮಾಡ್ಬೇಕಂತ ಅಣ್ಣ. ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಅತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಿ ಅಣ್ಣ, ಮಾತಾಡೋಣ ಹಂಗೆ ಇದಾರೆ. ಮೇಡಮ್ ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡ್ರಿ. ಹೇಳಿ ನೆಟ್ಟು ಮಾತಾಡಿ. ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟು ಬೆಲೆ ಕೊಟ್ಟು ಮಾತಾಡಿ. ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ನೀನೇ ಬಂದ್ಬಿಡೋಣ ಸ್ಪಾಟಿಗೆ. DSP ಬರ್ತಾರಂತೆ. ನಮ್ಗೆ ಮಾಡಕ್ ಹೇಳ್ರಿ, ನಮ್ಮ ಫೋನ್ ಮಾಡಕ್ ಹೇಳ್ರಿ. ಅಲ್ಲ, ಅವ್ರ ಫೋನ್ ಮಾಡ್ಬೇಕಂತ ಅಣ್ಣ. ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಅತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಿ ಅಣ್ಣ, ಮಾತಾಡೋಣ ಹಂಗೆ ಇದಾರೆ. ಮೇಡಮ್ ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡ್ರಿ. ಹೇಳಿ ನೆಟ್ಟು ಮಾತಾಡಿ. ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟು ಬೆಲೆ ಕೊಟ್ಟು ಮಾತಾಡಿ. ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ನೀನೇ ಬಂದ್ಬಿಡೋಣ ಸ್ಪಾಟಿಗೆ. DSP ಬರ್ತಾರಂತೆ. ನಮ್ಗೆ ಮಾಡಕ್ ಹೇಳ್ರಿ, ನಮ್ಮ ಫೋನ್ ಮಾಡಕ್ ಹೇಳ್ರಿ. ಅಲ್ಲ, ಅವ್ರ ಫೋನ್ ಮಾಡ್ಬೇಕಂತ ಅಣ್ಣ. ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಅತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಿ ಅಣ್ಣ, ಮಾತಾಡೋಣ ಹಂಗೆ ಇದಾರೆ. ಮೇಡಮ್ ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡ್ರಿ. ಹೇಳಿ ನೆಟ್ಟು ಮಾತಾಡಿ. ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟು ಬೆಲೆ ಕೊಟ್ಟು ಮಾತಾಡಿ. ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ನೀನೇ ಬಂದ್ಬಿಡೋಣ ಸ್ಪಾಟಿಗೆ. ನೋಡಿ, ಕೆಲವೊಂದು ಪದಗಳನ್ನ ನಾವೇ ಮ್ಯೂಟ್ ಮಾಡಿದ್ದೀವಿ, ಅದನ್ನು ಕೇಳಿಸೋಕ್ಕೂ ಆಗಲ್ಲ, ಕೇಳೋಕ್ಕೂ ಆಗಲ್ಲ. ಹಾಗಿದೆ ಅವರ ಪದ ಬಳಕೆ. ಅವರ ಪದ ಬಳಕೆ, ಒಬ್ಬ ಲೇಡಿ ಅಧಿಕಾರಿಯ ಮೇಲೆ ಅವರು ಆಡಿರ್ತಕ್ಕಂಥ ಮಾತುಗಳಿದೆಯಲ್ಲ, ಅತ್ಯಂತ ಕೆಟ್ಟ ಪದಗಳಲ್ಲಿ ಅವ್ರನ್ನ ನಿಂದಿಸ್ತಾರೆ ಅಂತಂದರೆ ಎಷ್ಟು ದಿಮಾಕ್ ಇರಬೇಕು, ಎಷ್ಟು ಕೊಬ್ಬಿರಬೇಕು ಇವರಿಗೆಲ್ಲರಿಗೂ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾರಾಯಣಗೌಡ ಅವರಿಂದ ಪಡ್ಕೊಳ್ಳೋಣ. ನಾರಾಯಣಗೌಡ, ಮಾಡ್ತಾ ಇರೋದೇ ಅಕ್ರಮ ಗಣಿಗಾರಿಕೆ, ಮರಳು ಗಣಿಗಾರಿಕೆ. ಅದನ್ನು ತಡೆದಕ್ಕೆ ಆ ಲೇಡಿ ಆಫೀಸರ್ಗೆ ಇಷ್ಟೆಲ್ಲ ಕೆಟ್ಟದಾಗಿ ಬೈತಾರೆ ಅಂತಂದರೆ ಏನು ನಡೀತಾ ಇದೆ ನಿಜವಾಗ್ಲೂ ಭದ್ರಾವತಿನಲ್ಲಿ? ಅರವಿಂದ್, ಹೌದು. ಯಾಕೆಂತಂದರೆ ಭದ್ರಾವತಿಯ ಕಾಂಗ್ರೆಸ್ ಶಾಸಕ ಬಿ.ಕೆ. ಸಂಗಮೇಶ್ವರ್ ಅವರ ಪುತ್ರ ಮಹಿಳಾ ಅಧಿಕಾರಿ ಜೊತೆ ಮಾತಾಡಿರೋಂಥದ್ದನ್ನು ಗಮನಿಸಿದ್ರೆ, ಒಂದು ಕಡೆ ನಾವು ಮಾಡೋದನ್ನೆಲ್ಲ ಮಾಡ್ತೀವಿ, ನೀವು ಕಣ್ಣಿದ್ದು ಕುರುಡ್ರಾಗಿರಿ ಅಂತ ಒಂದು ಸಂದೇಶ ಕೊಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿರುವಂಥದ್ದು. ಯಾಕೆಂತಂದರೆ ಅಕ್ರಮ ಮರಳು ಗಣಿಗಾರಿಕೆ ಮೇಲೆ ಈಗಾಗಲೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ದಾಳಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಆ ಅಕ್ರಮ ಮರಳು ದಂಧೆ ಮಾಡುವಂಥವ್ರು ಶಾಸಕರ ಮಗರಿಗೆ ಫೋನ್ ಮಾಡಿಕೊಟ್ಟಿದ್ದಂಥದ್ದು ಮತ್ತು ಅವರು ಮಾತಾಡಿರುವಂಥದ್ದೆಲ್ಲ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಬೆಳಗಿನೂ ಕೂಡ ಮಾಧ್ಯಮದಲ್ಲಿ ಸಾಕಷ್ಟು ಸುದ್ದಿ ಆಗ್ತಿರುವಂಥದ್ದು. ಆದರೆ ಒಬ್ಬರು ಶಾಸಕರ ಮಗನಾಗಿ ಈ ಮಟ್ಟಿಗೆ ಮಹಿಳೆಯರ ಜೊತೆ, ಅದರಲ್ಲೂ ಸರ್ಕಾರಿ ಅಧಿಕಾರಿಯ ಜೊತೆ ಈ ರೀತಿ ಮಾತಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿರುವಂಥದ್ದು. ಯಾಕೆಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿರೋದು. ಆ ಗ್ಯಾರಂಟಿಗಳನ್ನು ಕೂಡ ಬಹುತೇಕ ಮಹಿಳೆಯರನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡೇ ಕೊಟ್ಟಿರುವಂಥದ್ದು. ಆದರೆ ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕೆ ಈ ರೀತಿಯಾದ ಯೋಜನೆಗಳನ್ನ ಕೊಟ್ಟು ಮತ್ತೊಂದು ಕಡೆ ಮಹಿಳೆಯರಿಗೆ ಈ ರೀತಿ ಅವಾಚ್ಯ ಶಬ್ದಗಳಿಂದ ಒಂದು ರೀತಿ ಪದಗಳನ್ನು ಹೇಳಕ್ಕಾಗದಲ್ಲೇ ಇರುವಂತಹ ಪದಗಳನ್ನೆಲ್ಲ ಬೈತಾರೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಜನಪ್ರತಿನಿಧಿಗಳು ಇದೇ ರೀತಿಯ ಮಹಿಳೆಯರಿಗೆ ಈ ರೀತಿಯ ಮರ್ಯಾದೆ ಕೊಡುವ ಪ್ರಶ್ನೆ
ಪ್ರಶ್ನೆ ಕೂಡ ಕಾಡ್ತಿರುವಂಥದ್ದು. ಯಾಕೆಂದ್ರೆ ಅರವಿಂದ್, ನಾವು ಈ ಹಿಂದೆನೂ ಕೂಡ ಸಾಕಷ್ಟು ನೋಡ್ಕೊಂಡ್ ಬಂದಿರುವಂಥದ್ದು, ಪತ್ನಿ ಗೆದ್ದಂತ ಸಂದರ್ಭದಲ್ಲಿ ಗಂಡ ಅಧಿಕಾರ ಮಾಡುವಂಥದ್ದು, ಅಪ್ಪ ಗೆದ್ದಂತ ಸಂದರ್ಭದಲ್ಲಿ ಮಗ ಅಧಿಕಾರ ಮಾಡುವಂಥದ್ದು, ಇವೆಲ್ಲವನ್ನು ಕೂಡ ನಾವು ಸಾಕಷ್ಟು ನೋಡಿರುವಂಥದ್ದು. ಅದೇ ಮಾತಾಡುವಂತ ಸಂದರ್ಭದಲ್ಲೂ ಕೂಡ, ಅಧಿಕಾರ ನಡೆಸುವಂತ ಸಂದರ್ಭದಲ್ಲೂ ಕೂಡ ಅವರು ಬಳಸುವಂತ ಪದ ಬಳಕೆಗಳು ಕೂಡ ಅವರ ಒಂದು ವ್ಯಕ್ತಿತ್ವವನ್ನು ತೋರಿಸುವಂಥದ್ದು. ಅದೇ ಈಗ ಸಂಗಮೇಶ್ವರ್ ಅವರ ಪುತ್ರ ಬಳಸಿರುವಂತಹ ಪದಗಳು ಕೂಡ ಈಗಾಗಲೇ ಸಾಕಷ್ಟು ಅಸಮಾಧಾನ ಹೊರಹಾಕ್ತಿರುವಂಥದ್ದು. ಯಾಕೆಂತಂದ್ರೆ ಒಬ್ಬರು ಮಹಿಳಾ ಅಧಿಕಾರಿಗೆ ಈ ರೀತಿ ಅಂತಂದ್ರೆ ಹೇಳಕ್ ಆಗದಲ್ಲೇ ಇರುವಂತಹ ಪದಗಳನ್ನ ಬೈದಿರೋದ್ರಿಂದ ಸಾಮಾಜಿಕ ಜಾಲತಾಣಗಳಲ್ಲೂ ಮತ್ತೆ ಭದ್ರಾವತಿ, ಶಿವಮೊಗ್ಗ ಅಂದ್ರೆ ಜಿಲ್ಲಾದ್ಯಂತ ಮತ್ತೆ ರಾಜ್ಯಾದ್ಯಂತನೂ ಕೂಡ ಸಾಕಷ್ಟು ಅಸಮಾಧಾನ ಹೊರಹಾಕ್ತಿರುವಂಥದ್ದು. ಆದ್ರೆ ಒಂದೇನಂದ್ರೆ ಈಗಾಗಲೇ ಆ ಮಹಿಳಾ ಅಧಿಕಾರಿ ಹಾಗೆ ಹೋಲ್ಡ್ ಅಲ್ಲಿ ನಾನು ಮಾತನಾಡ್ತೀನಿ.